ಅಧೀರ, ನೀನು ಕಾಯ್ತಾ ಇದ್ದಿದ್ದ ದಿನ ಈಗ ಬಂದಾಯ್ತು. ಅದೇ ರಾಗ ಅದೇ ತಾಳ ಎಂದೆಂದಿಗೂ. ಏನೇನು ಮಾತಿನ ಅರ್ಥ? ಆವಾಗ ನೋಡಿದ್ರು ಶ್ರಾವಣಿ ತೊಂದರೆ ಕೊಡು, ಶ್ರಾವಣಿ ಜೀವನನ ನರಕ ಮಾಡು, ಶ್ರಾವಣಿಗೆ ಹಾಗೆ ಮಾಡು, ಶ್ರಾವಣಿಗೆ ಹೀಗೆ ಮಾಡು. ಅದೇ ತಾನೇ ನಿನ್ನ ಮಾತಿನ ಅರ್ಥ. ಕೇಳಿ ಕೇಳಿ ಸಾಕಾಗಿದೆ ಸಂಯುಕ್ತ. ಕಿವಿಲಿ ರಕ್ತ ಬರೋದೊಂದೇ ಬಾಕಿ. ಹಾಗೆಲ್ಲ ನೋಡ್ಬೇಡ ಸಂಯುಕ್ತ. ಅದೇ ವಿಚಾರ ಹೇಳ್ತೀಯಾ ಅಂತ ಗೊತ್ತು, ಅದಕ್ಕೆ ಹಾಗೆ ಹೇಳ್ದೆ. ನೋಡು ಸಂಯುಕ್ತ, ಮಾಡಿದ್ದನ್ನೇ ಮಾಡಿ ಮಾಡಿ ಜೀವನದಲ್ಲಿ ತುಂಬಾ ಚಿಕಿತ್ಸೆ ಆಗಿದೆ. ನಾನು ಬಂದಿದ್ದೆ ಯಾಕೆ? ಮಾಡ್ತಾ ಇರೋದೇನು? ಏನು ತಿಳಿತಾ ಇಲ್ಲ ನನಗೆ. ನನ್ನ ಆಸೆ, ನನ್ನ ಕನಸೇನು ಅದೇ ಮರ್ತೋಗಿದೆ. ನನಗೆ ಗೊತ್ತು ಈ ವಿಷಯದಲ್ಲಿ ನಿನಗೆ ಜಿಗುಪ್ಸೆ ಹುಟ್ಟಿದೆ ಅಂತ. ಅದಕ್ಕೆ ನಾನು ಬೇರೆ ವಿಷಯನೇ ತಂದಿದ್ದೀನಿ. ಅದನ್ನು ಕೇಳಿದ್ರೆ ನೀನು ಖುಷಿ ಪಡ್ತೀಯ. ಅಂದ್ರೆ ಅಂದ್ರೆ ನಾನು ಪ್ರವೇಶ ಮಾಡೋದಕ್ಕೆ ದೇಹ ಹುಡುಕಿದ್ಯಾ? ಎಲ್ಲಿದೆ ದೇಹ? ಯಾರದು? ಹೇಳು ಹೇಳು. ಅಧೀರ, ನಿನ್ನ ಕನಸು ಏನಿದೆಯಲ್ಲ ಅದನ್ನ ಈಡೇರಿಸದೆ ಈ ಸಂಯುಕ್ತ ಬಿಡಲ್ಲ. ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ನಿನಗೆ ಶ್ರಾವಣಿ ವಿಷಯನ ಕೇಳಿ ಕೇಳಿ ಜಿಗುಪ್ಸೆ ಆಗಿದೆ ಅಂತ ನನಗೆ ಗೊತ್ತು. ಆದರೆ ನಾನು ಈಗ ಹೇಳೋ ವಿಷಯನ ಕೇಳಿದ್ರೆ ನೀನು ಖಂಡಿತ ಅದರಿಂದ ಹೊರಗಡೆ ಬರ್ತೀಯ. ಶ್ರಾವಣಿ ಜೀವನನ ಇಲ್ಲಿಗೆ ಕೊನೆ ಮಾಡೋಣ. ಅರ್ಥ ಅವಳಿಗೆ ಸಮಾಧಿ ಕಟ್ಟೋಣ. ಅವಳನ್ನ ಕೊಂದು ಬಿಡು. ರಕ್ತ ಕಾರಿ ನರಳಿ ನರಳಿ ಸಾಯೋ ಹಾಗೆ ಮಾಡಿಬಿಡು. ಅವಳ ಪ್ರಾಣ ಪಕ್ಷಿ ಹೊಂಬಾಪುರದಿಂದ ಇಲ್ಲಿವರೆಗೂ ಹಾರ್ಕೊಂಡ್ಬರ್ಬೇಕು. ಹಾಗೆ ಮಾಡು.